नमस्कार, स्वागत है आपका टीवी 22 न्यूज में और मैं हूं आपके साथ शालिनी। आइए बढ़ते हैं आज की मुख्य खबर की ओर। ಬೀದರ್ ಜಮೀರ್ ಖಾನ್ ಅವರಿಗೆ ಬೀದರ್ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಸ್ಥಾಪಕ ಬೀದರ್ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಜಮೀರ್ ಅಹಮದ್ ಜಿಂದಾಬಾದ್ 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 ಬೇಕು ಮಂತ್ರಿ ಸ್ಥಾನ ಸಿಗಲೇಬೇಕು ಬೀದರ್ ಜಮೀರ್ ಅಹಮದ್ ಖಾನ್ ಅವರಿಗೆ ಬೀದರ್ ಜಮೀರ್ ಅಹಮದ್ ಖಾನ್ ಅವರಿಗೆ ಕಾಂಗ್ರೆಸ್ ಪಕ್ಷ ಮಾಡುತ್ತಿರುವ ಅನ್ಯಾಯಕ್ಕೆ ಕಾಂಗ್ರೆಸ್ ಪಕ್ಷ ಮಾಡುತ್ತಿರುವ ಅಲ್ಪಸಂಖ್ಯಾತರಿಗೆ ಅನ್ಯಾಯಕ್ಕೆ ಬೀದರ್ ಜಮೀರ್ ಅಹಮದ್ ಖಾನ್ ಅವರಿಗೆ ಬೀದರ್ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಬೀದರ್ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಬೇಕೇ ಬೇಕು ಬೇಕೇ ಬೇಕು. ಬಿಜಾಪುರ ನಗರದಿಂದ ನಾವು ಅಲ್ಪಸಂಖ್ಯಾತರು 40 ಮುಸ್ಲಿಂ ಸಮಾಜದ ಒಕ್ಕೂಟ ವತಿಯಿಂದ ಹೆಮ್ಮೆಕೊಂಡಿರುವ ಬೃಹತ್ ಪ್ರತಿಭಟನಾ ಏನಿದೆ ಅಂತಂದ್ರೆ ಮೂಲ ಉದ್ದೇಶ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮಾಡುತ್ತಿರುವ ಮಲತಾಯಿ ಧೋರಣೆ ಮತ್ತು ಬೀದರ್ ಜಮೀರ್ ಅಹಮದ್ ಖಾನ್ ಇವರಿಗೆ ಮಂತ್ರಿಮಂಡಲದಿಂದ ಕೈ ಬಿಟ್ಟಿರುವುದು ಅಷ್ಟೇ ಅಲ್ಲ, ಇವತ್ತು ಬೀದರ್ ಜಮೀರ್ ಅಹಮದ್ ಖಾನ್ ಅವರಿಗೆ ಮಂತ್ರಿಮಂಡಲದಿಂದ ಕೈ ಬಿಟ್ಟಿರುವುದು ಇಡೀ ರಾಜ್ಯದ ಮುಸಲ್ಮಾನ್ ಸಮಾಜಕ್ಕೆ ಆಘಾತ ಆಗಿದೆ. ಈ ಹೇಳಲಿಕ್ಕೆ ಮತ್ತು ಸರ್ಕಾರಕ್ಕೆ ಇದರ ವಿಷಯ ಕುರಿತು ತಿಳುವಳಿಕೆ ಹೇಳಲಿಕ್ಕೆ ನಾವು ಇವತ್ತು 14 ಮುಸ್ಲಿಂ ಸಮಾಜ ವತಿಯಿಂದ ಒಕ್ಕೂರದಿಂದ ಚರ್ಚೆ ಮಾಡಿ ಪದಾಧಿಕಾರಿಗಳು ತುರ್ತ ಈ ಪ್ರತಿಭಟನೆಯನ್ನು ಕೈಗೊಂಡಿದ್ದೀವಿ. ಈ ಪ್ರತಿಭಟನೆಯ ಮೂಲ ಉದ್ದೇಶ ಏನಿದೆ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ ಚುನಾವಣೆಯಲ್ಲಿ ಈ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಬರಬೇಕಾಗಿದ್ದರೆ 90% ಮುಸಲ್ಮಾನ್ ಸಮಾಜನ್ನು ಬೆಂಬಲ ಸೂಚಿಸಿದ ನಂತರ ಇವತ್ತು ಎಲ್ಲರೂ ಅಧಿಕಾರದಲ್ಲಿ ಬಂದಿದ್ದಾರೆ. ಇವತ್ತು DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕಾದ್ರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕಾದ್ರೆ ಎಲ್ಲರೂ ಕಾಂಗ್ರೆಸ್ ಪಕ್ಷದ ನಾಯಕರು ಮಂತ್ರಿ ಮಂಡಲದಲ್ಲಿ ಸೇರ್ಪಡೆ ಆಗಬೇಕಾದ್ರೆ ನಮ್ದು ಮುಸಲ್ಮಾನ್ ಸಮಾಜದ ಬಹುದೊಡ್ಡ ಕೊಡುಗೆ ಇದೆ. ಹಾಗಾಗಿ ಇವತ್ತು ಮುಸಲ್ಮಾನ್ ಸಮಾಜನ್ನು ಕೆಣಗಣಿಸುವ ಉದ್ದೇಶದಿಂದ ಒಂದು ಸುಳ್ಳು ಆಡಿಯೋ ವೈರಲ್ ನೆಪದಲ್ಲಿ ಮಂತ್ರಿ ಸ್ಥಾನದಿಂದ ಜಮೀರ್ ಅಹಮದ್ ಸಾಹೇಬರಿಗೆ ಕೈ ಬಿಟ್ಟಿರೋದು ಸಂಪೂರ್ಣ ಅನ್ಯಾಯ ಮತ್ತು ಇಡೀ ಮುಸ್ಲಿಂ ಸಮಾಜಕ್ಕೆ ಒಂದು ಕಪಾಳ ಮೋಕ್ಷವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಎಲ್ಲ ರಾಜ್ಯದ ಎಲ್ಲ ಮುಸಲ್ಮಾನ್ ಸಮಾಜದ ಭಾವನೆಗೆ ಕೆರಳಿಸಿದೆ. ನಾನು ಇವತ್ತು ಈ ಮಾಧ್ಯಮದ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಉಸ್ತುವಾರಿ ಸಚಿವರಾದ KC ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ನಾವು ಇಡೀ ರಾಜ್ಯದ ಮುಸ್ಲಿಂ ಸಮಾಜ ವತಿಯಿಂದ ಒಂದು ಸ್ಪಷ್ಟ ಸಂದೇಶ ಜೊತೆಗೆ ಎಚ್ಚರಿಕೆಯನ್ನು ನಾವು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಈಗಾಗಲೇ ಎಲ್ಲ ನಾವು ಯಾವುದೇ ಧರ್ಮೀಯ, ಯಾವುದೇ ಜಾತಿಯ, ಯಾವುದೇ ಸಮಾಜದ ವಿರೋಧ ನಮ್ಮ ಮುಸ್ಲಿಂ ಸಮಾಜ ಇಲ್ಲ, ಇದು ಒಂದು ಸ್ಪಷ್ಟ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಆದರೆ ಇಡೀ ಮಂತ್ರಿಮಂಡಲದಲ್ಲಿ DK ಶಿವಕುಮಾರ್ ಅವರು ಆಗಿರುವ ಮುಖ್ಯಮಂತ್ರಿಯ ಮಂತ್ರಿಮಂಡಲದಲ್ಲಿ ಮುಸಲ್ಮಾನ್ ಸಮಾಜಕ್ಕೆ ಸಂಪೂರ್ಣ ಅನ್ಯಾಯ ಆಗಿದೆ ಮತ್ತು ಲಿಂಗಾಯತ್ ಸಮಾಜಕ್ಕೆ 4-5 ಮಂತ್ರಿಮಂಡಲದಲ್ಲಿ ಸ್ಥಾನವನ್ನು ಕೊಟ್ಟಿದ್ರಿ, ಒಕ್ಕಲಿಗ ಸಮಾಜಕ್ಕೆ ಮುಖ್ಯಮಂತ್ರಿ ಕೊಟ್ಟಿರಿ, ಅದರ ಜೊತೆಗೆ 3-4 ಮಂತ್ರಿಮಂಡಲದಲ್ಲಿ ಸ್ಥಾನವನ್ನು ಕೊಟ್ಟಿದ್ರಿ. ಕುರುಬ ಸಮಾಜದವರಿಗೆ ನೀವು ಸಂಪೂರ್ಣ ಅವರಿಗೆ ಬೆಂಬಲಿಸ್ತಾ ಮಂತ್ರಿಮಂಡಲದಲ್ಲಿ ಸ್ಥಾನ ಕೊಟ್ಟಿದ್ರಿ. ಆದರೆ ಮತ ಪಡಿಬೇಕಾದ್ರೆ ನಿಮ್ಗೆ ಮುಸಲ್ಮಾನರು ಬೇಕು, ಅಧಿಕಾರ ಬೇಕಾದ್ರೆ ನಿಮ್ಗೆ ಲಿಂಗಾಯತ್ ಸಮಾಜದವ್ರು ಬೇಕಾ, ನಿಮ್ಗೆ ಕುರುಬ ಸಮಾಜದವ್ರು ಬೇಕಾ, ನಿಮ್ಗೆ ಒಕ್ಕಲಿಗ ಸಮಾಜದವ್ರು ಬೇಕಾ? ಹಾಗೇ ಇದ್ದರೆ ಇವತ್ತು ನಾವು ಇಡೀ ಮುಸ್ಲಿಂ ಸಮಾಜ ಬಿಜಾಪುರದಿಂದ ಬೃಹತ್ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಸೂಚನೆ ಕೊಡ್ತಾ ಇದ್ದೀವಿ. ಒಂದು ವೇಳೆ ಈಗ ಮುಂಬರುವ ಮಂತ್ರಿಮಂಡಲ ವಿಸ್ತೀರ್ಣದಲ್ಲಿ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಮಂತ್ರಿಮಂಡಲದಲ್ಲಿ ಅವ್ರದ್ದು ಸೂಕ್ತ ಸ್ಥಾನಮಾನ ಜೊತೆಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀವು ನೀಡಲಿಲ್ಲ ಅಂದ್ರೆ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠ ನಾವು ಇಡೀ ಮುಸ್ಲಿಂ ಸಮಾಜ, ರಾಜ್ಯಾದ್ಯಂತ ಮುಸ್ಲಿಂ ಸಮಾಜವರು ಕೈಗೊಳ್ಳುವವರು ಇದೀವಿ ಅನ್ನುವಂಥದ್ದು ಸ್ಪಷ್ಟ ಸೂಚನೆ. ಜೊತೆಗೆ ಇವತ್ತು ನಾನು ಆ ದಾವಣಗೆರೆ ಉಪಚುನಾವಣೆಯ ಸುಳ್ಳು ಆಡಿಯೋ ವೈರಲ್ ಆಗಿದೆ, ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಷಡ್ಯಂತ್ರ ಮಾಡಲಾಗಿ
ಅವರು ಆಡಿಯೋ ವೈರಲ್ ನೆಪದಲ್ಲಿ ನೀವೇನು ಮಂತ್ರಿಮಂಡಲದಿಂದ ಅವರು ಕೈ ತಪ್ಪಿಸುವ ಷಡ್ಯಂತ್ರ ಈ ಕಾಂಗ್ರೆಸ್ ಅಲ್ಲಿ ಯಾರು ಮಾಡಿದ್ದಾರೆ ಅವರಿಗೋಸ್ಕರ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನಿಮಗ ಇದು ನಿರ್ಣಯ ತೆಗೆದುಕೊಂಡಿದ್ದು ಇಮಿಡಿಯೇಟ್ ನೀವು ಮಾರ್ಪಡಿಸಬೇಕು. ಏಕೆ ಅಂತಂದ್ರೆ ಈ ಹಿಂದೆ ಇದೇ ಕಾಂಗ್ರೆಸ್ ಪಕ್ಷದಲ್ಲಿ ಇಕ್ಬಾಲ್ ಅಹಮದ್ ಸರಡ್ಗಿ ಅವರು ಕಣದಲ್ಲಿ ಬೇನಾಯಲ್ ಕಾನ್ಸ್ಟಿಟ್ಯೂನ್ಸಿಗೆ ಅವರು ಕಾಂಟೆಸ್ಟ್ ಮಾಡ್ತಿದ್ದಾಗ ಇದೇ ಕಾಂಗ್ರೆಸ್ ಪಕ್ಷದ ಎಲ್ಲಾ ಶಾಸಕರು ಕೈ ಶಾಸಕರೇ ಕ್ರಾಸ್ ವೋಟಿಂಗ್ ಮಾಡಿದ್ರು. ಅವಾಗ ಈ ಶಿಸ್ತಿನ ಪ್ರಾಧಿಕಾರ ಈ ಹೈಕಮಾಂಡ್ ಎಲ್ಲಿ ಇತ್ತು? ಮತ್ತು ಅದು ಅಲ್ಲದೆ ಅದೇ ದಾವಣಗೆರೆ ಚುನಾವಣೆಗಿಂತ ಪೂರ್ವದಲ್ಲಿ ಶಾಮನೂರು ಶಿವಶಂಕರಪ್ಪನ ಅಂತ ಅವರು ಧೀಮಂತ ನಾಯಕರು ವೇದಿಕೆಯಲ್ಲಿ ಬಹಿರಂಗವಾಗಿ BY ರಾಘವೇಂದ್ರವನ್ನು ಬಿಜೆಪಿದಿಂದ ಆರಿಸಿ ತರಬೇಕು, ಈ ಜಿಲ್ಲೆಯ ಸಾಂಸದರಿ ಅವರು ಮಾಡಿ ಕಳಿಸ್ಬೇಕು ಅನ್ನೋಂಥದ್ದು ಘಂಟಾಘೋಷವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾಗ DK ಶಿವಕುಮಾರ್ ಎಲ್ಲಿದ್ರು, ಸುರ್ಜೇವಾಲಾ ಅವರು ಎಲ್ಲಿದ್ರು, ಕಾಂಗ್ರೆಸ್ ಹೈಕಮಾಂಡ್ ಎಲ್ಲಿದ್ರು? ಅವಾಗ ಯಾಕೆ ಆ ಶಿಸ್ತಿನ ಕ್ರಮ ಶಾಮನೂರು ಶಿವಶಂಕರಪ್ಪ ಅವ್ರ ಮೇಲೆ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ನಮ್ದು ಯಕ್ಷ ಪ್ರಶ್ನೆ ಅದ. ಹೀಗಾಗಿ ಒಂದು ವೇಳೆ ಇವತ್ತು ನಾವು ಇಡೀ ಮುಸ್ಲಿಂ ಸಮಾಜ ವತಿಯಿಂದ ಹೇಳಲಿಕ್ಕೆ ಬಯಸುವುದೇನೆಂದರೆ, ಈಗ ಕೂಡಲೇ ಮಂತ್ರಿಮಂಡಲದಲ್ಲಿ BZ ಜಮೀರ್ ಅಹಮದ್ ಖಾನ್ ರವರ ಹೆಸರನ್ನು ಸೇರ್ಪಡೆ ಮಾಡಿ ಅವರಿಗೆ DCM ಸ್ಥಾನವನ್ನು ಕೊಡಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯಾದಂತ ಎಲ್ಲ ಮುಸ್ಲಿಂ ಸಮಾಜದ ನಮ್ಮ ಮುಖಂಡರು ಮತ್ತು ಅಂಜುಮನ್ ಇಸ್ಲಾಂ ಸಂಸ್ಥೆಗಳ ಚೇರ್ಮನ್ರು, ಯುವ ಮುಖಂಡರು, ಕಾಂಗ್ರೆಸ್ಸಿನ ಪದಾಧಿಕಾರಿಗಳು ಎಲ್ಲರೂ ಒಕ್ಕೂರದಿಂದ ಸಭೆಯನ್ನು ತೆಗೆದುಕೊಂಡು ಕಾಂಗ್ರೆಸ್ ಪಕ್ಷನ್ನೇ ನಾವು ತಿರಸ್ಕಾರ ಮಾಡಿ ಜಿಲ್ಲೆಯಾದಂತ ಹೋರಾಟ ಮಾಡುವುದಲ್ಲದೆ ಇವತ್ತು ಈ ಮಾಧ್ಯಮದ ಮುಖಾಂತರ ಈ ರಾಜ್ಯದ ಎಲ್ಲ ಮುಸಲ್ಮಾನರಿಗೆ ನಾನು ಕರೆ ಮಾಡ್ತಾ ಇದ್ದೀನಿ. ಇವತ್ತು ಎಚ್ಚೆತ್ತುಕೊಳ್ಳುವಂತ ಸಂದರ್ಭ ನಿರ್ಮಾಣ ಆಗಿದೆ. ಒಂದು ವೇಳೆ ನಾವು ಎಲ್ಲರೂ ಸಹಾನುಭೂತಿಯಿಂದ ಒಮ್ಮತದಿಂದ ನಮ್ಮ ನಾಯಕರ ಬೆಂಬಲಕ್ಕೆ ನಿಂದಲಿಲ್ಲ ಅಂತಂದ್ರೆ ನಾಳೆ ನಮ್ಮ ಬಾಳ್ವೆ ಚಂದ ಆಗುದಿಲ್ಲ, ನಮ್ಗೆ ಈ ರಾಜ್ಯದೊಳಗೆ ಇವರು ಬದುಕಲಿಕ್ಕೆ ಕೊಡುವುದಿಲ್ಲ. ಫಾಸಿಸ್ಟ್ ಗೌರ್ಮೆಂಟ್, ಮನುವಾದಿ ಗೌರ್ಮೆಂಟ್ ಅಂತ ನಾವು ಬಿಜೆಪಿಗೆ ಟೀಕೆ ಮಾಡುವುದರಿಂದ ಅದಕ್ಕಿಂತ ಕಮ್ಯುನಲಿಸಂ ಕಾಂಗ್ರೆಸ್ ನಲ್ಲಿ ಹುಟ್ಟಾಗ್ತಾ ಇದೆ. ಹೀಗಾಗಿ ಇವರನ್ನ ಕಡೆಗಣಿಸಬೇಕಾಗಿದ್ರೆ ನಾವು BZ ಜಮೀರ್ ಅಹಮದ್ ಖಾನ್ ಅವ್ರ ಜೊತೆಗೆ ನಿಂದಿರಬೇಕು ಮತ್ತು ಮುಸಲ್ಮಾನ್ ಸಮಾಜಕ್ಕೆ ನಮ್ಮ ಈ ರಾಜ್ಯದೊಳಗ ನಾವು ಪ್ರಥಮ ಜನಸಂಖ್ಯೆ ಉಳ್ಳವರು, ಹೆಚ್ಚಿನ ಜನಸಂಖ್ಯೆ ಉಳ್ಳವರು ಜನಾಂಗ ಅಂತಂದ್ರೆ ಮುಸ್ಲಿಂ ಸಮಾಜ ಅಂತ ಈಗಾಗಲೇ ವರದಿಯನ್ನು ಸ್ಪಷ್ಟ ಆಗಿದೆ. ನಮ್ಮ ಸಮಾಜಕ್ಕೆ ಘೋರ ಅನ್ಯಾಯ ಆಗ್ತಾ ಇದೆ. ಕೇವಲ ಒಂದೇ ಒಂದು ಮಂತ್ರಿ ಸ್ಥಾನ ಕೊಟ್ಟಿದ್ದು ಇದು ಅನ್ಯಾಯ ಆಗಿದೆ. ಹಾಗಾಗಿ ನಾವು ಇಡೀ ರಾಜ್ಯಾದ್ಯಂತ ನಮ್ಮ ಮುಸ್ಲಿಂ ಮುಖಂಡರ ಜೊತೆಗೆ ಚರ್ಚೆ ಮಾಡಿ ಮುಂದಿನ ದಿನಮಾನಗಳಲ್ಲಿ ರೂಪರೇಷೆಯನ್ನು ತಯಾರು ಮಾಡಿ ಕಾಂಗ್ರೆಸ್ ಪಕ್ಷವನ್ನು ನೇರ ತಿರಸ್ಕಾರ ಮಾಡಿ ಬೇರೆ ಪರಾಯ ವ್ಯವಸ್ಥೆಯನ್ನು ನಾವು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡುತ್ತೇವೆ ಅಂತ ಎಚ್ಚರಿಕೆ ಗಂಟೆ ಕೊಡುತ್ತಾ ನಾವು ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಹೈಕಮಾಂಡ್ಗೆ ಮನವಿ ಮಾಡ್ತಾ ಇದ್ದೀವಿ. ಈಗಾಗಲೇ ನೀವು ನಮ್ಮನ್ನು ಸೆರೋಗೇಸಿ ಮದರನ್ನಾಗಿ ಟ್ರೀಟ್ ಮಾಡ್ತಾ ಇದ್ರಿ, ಮಲತಾಯಿ ಧೋರಣೆ ಮಾಡ್ತಾ ಇದ್ರಿ. ಮತ ಬೇಕಾಗಿದ್ರೆ ಮುಸಲ್ಮಾನರು ಬೇಕು, ಅಧಿಕಾರ ಬೇಕಾದ್ರೆ ಮೇಲ್ಜಾತಿಯವ್ರು ಬೇಕು ಅಂತಂದ್ರೆ ಇದನ್ನ ಸಹನೆ ಮಾಡುವುದಿಲ್ಲ, ಯಾವ ಕಾಲಕ್ಕೂ ಸಹನೆ ಮಾಡುವುದಿಲ್ಲ. ಇಡೀ ಮುಸ್ಲಿಂ ಸಮಾಜ ರಾಜ್ಯಾದ್ಯಂತ ಒಕ್ಕೂಟದಿಂದ ನಿಮ್ಮನ್ನ ವಿರೋಧ ಮಾಡ್ತೀವಿ ಅಂತ ಎಚ್ಚರಿಕೆ ಹೇಳುತ್ತಾ ನನ್ನ ಮಾತು ಮುಗಿಸ್ತೀನಿ. जय भीम, जय हिंद, जय कर्नाटक। में गार्डन में करने का था, लेकिन वक्त ना रहने की वजह से फौरन जो है उन्होंने यहाँ पर हाजी हसन मस्जिद में फौरन बुलाया। तो अभी 10 मिनट आपने इतनी बेहतरीन अंदाज में पूरी तफसील 3 साल की तफसील सुन ली। अब कांग्रेस पार्टी की क्या है तो मैं उर्दू में आपको 2-4 लफ्ज़ बताना चाहता हूँ कि जैसे ही 2023 का इलेक्शन हुआ तो तमाम मुसलमानों ने एक होकर कांग्रेस को वोट देकर 88% मुसलमानों ने कांग्रेस को वोट दिया है, जिसकी वजह से कांग्रेस जो है हुकूमत में आई। सिद्धरामैया चीफ मिनिस्टर बने, बाकी के तमाम लोग भी बने। जब 6 महीने तक जो है खाली सिर्फ मुसलमान करते रहे, काम तो कुछ नहीं हुआ। मुसलमानों के वोट से आए, 88% वोट दिया, उनके तरफ से हम मिनिस्टर बने, काम एक भी नहीं हुआ। उसके बाद 6 महीने के बाद उन मुसलमानों को बोल दिए। तो ये हमारा भी फर्ज बनता है कि जो कौम हुकूमत ला सकती है तो वो हुकूमत को गिरा सकती भी है। बेशक। तो हमको ये चाहिए कि हमारे चंद कमजोरियां हैं कि एक हमारा खास हिंदू का एक लीडर है, उन्हें खुद बता रहा था कि जब अब कादरी साहब हमारे मुसलमान हैं, इनको वोट देने के लिए लोग उतनी मेहनत नहीं करते जितना एक हिंदू का पार्टी वोट इलेक्शन को डरता है, कपड़े फाड़ लेते हैं हमारे मुस्लिम। आप जरा गौर से सुनिए,
ये तवज्जो दी है इस बात को कि हमारा आदमी जब ठहरता है तो उतनी मेहनत नहीं करते। एक गैर मजहब का आदमी जब ठहरा है इस पार्टी से तो हम इतनी मेहनत करते हैं, कपड़े पड़ते हैं, जूती पड़ जाती है। तो ये उनको क्या हो गया है कि कहा करते भी उन मुसलमान जाति नहीं हमारे कुछ है। अब बता रहे थे कि कौन से परसेंट है, कुर्बा के 2 सीटों को दिया है, अब 10 के अंदर 12 के अंदर है, कुर्बा सीटों को 2 जने को मिनिस्टर दिया है। हमें 1 करोड़ से ज्यादा की आबादी वाले मुसलमान है, उसमें 1 देता है। तो कितनी बेइंसाफी है कर वो। तो हम इसे सह रहे हैं तो उसका फायदा उठा रहे हो। तो हम इस बाकायदा इसका हम उनको दिखाना चाहिए। और हमारे और दूसरे हालात भी देखिए, बीजापुर के मुसलमानों के एरिया में वार्ड में कुछ भी काम नहीं है। हिंदुओं के वार्ड में देखिए तो में रोड अच्छी है, उसे पड़ा को खोद कोहर बना रहे। यहाँ हमारे पास 3-3 साल से अभी तक रोड इतनी खराब हुई है, उसको देखने तैयार है। 3-3, 4-4 बार उद्घाटन हो रहा है, उसका फाउंडेशन डाल रहे हैं, लेकिन काम नहीं हो रहा है। आप देख रहे हैं हर जगह देखिए हमारे मुस्लिम एरिया में। तो क्या मुसलमानों के लिए कुछ नहीं किया? ऐसा ही एक एजिटेशन गुलबर्गा में आज है, तो वो बहुत बड़े पैमाने पर कर रहे हैं सर। गुलबर्गा में आज हमारे अली बाबा भी हैं उसमें, तो उन्होंने भी मेरे को इंटीमेशन दिए थी, लेकिन हम नहीं जा सके। बहुत बड़े पैमाने पर उन्होंने क्या है कि 3 साल के अंदर कांग्रेस ने मुसलमानों के क्या किया, ये है उनका मौजू। 3 साल हुकूमत करे तो मुसलमानों के लिए सिद्धरामैया ने क्या किया, कांग्रेस हुकूमत ने क्या किया, ये उनका एजेंडा है। तो वैसा मैं तमाम अपने भाइयों से, बुजुर्गों से, बच्चों से गुजारिश करता हूँ कि हम भी कुछ ना कुछ एक्टिंग करें, हम भी कुछ ना कुछ उनके लिए कुछ करें। तो ये उनको एहसास हो जाए कि अगर हम इनको कुछ नहीं करते तो ये भी हमारे लिए कुछ कर सकते हैं। तो इसलिए मैं ज़्यादा वक्त आपका ना देते हुए हमारा कादिर साहब का शुक्रिया अदा कर, कौम की फिक्र करते हैं वो। वैसे बहुत से लीडर हैं हमारे, कुछ नहीं करते, खाली स्टेज बैठना, हार डाल लेना, शाल डाल लेना है। लेकिन कौम की फिक्र करके कौम को नुकसान हो रहा है, हमारे मुस्लिम लीडरों को नुकसान हो रहा है करके फिक्र करने वाले बहुत कम लोग हैं। तो अल्लाह ताला जो है उनको कामयाब करे। हम तमाम लोगों को अल्लाह अकल दे कि हम भी कुछ ना कुछ करें। तो इस बार चाहे हमारे एमपी पाटिल हो, चाहे और दूसरे लोग हो, वो भी कुछ नहीं करे। हमारा मिनिस्टर क्या करे बोलो मुसलमानों के लिए? बीजापुर में 1 एमएलए बीजेपी का है, 6 एमएलए कांग्रेस के हैं, 1 जेडीएस का है, हुकूमत बीजेपी की चलती है। उन्हें क्या बोलता होता है? अब परसों हाल ही में डीडीपीआई के ताल्लुक से कितने एलिगेशन गए तो उसे ट्रांसफर नहीं उन्हें रखे। उसे बसन गौड़ा उसको 19 रन देकर रखे, एक भी काम करने तैयार नहीं। 7 महीने हुआ सब, एक ट्रांसफर नहीं, एक अपॉइंटमेंट नहीं, कुछ भी नहीं काम करता। तो इसका मतलब क्या है करके? तो इसलिए हम जो है कादिर साहब के साथ हैं, चाहे रात हो दिन हो, जब भी बुलाते हैं। और हमारे ज़मीर अहमद को तो देना चाहिए, उनके वक्त कांग्रेस में जो काम किए हैं कोई भी आदमी काम नहीं किया, चाहे वो मदद कैसे से हो, चाहे सियासी अदल से हो, चाहे वक्फ बोर्ड कैसे से हो, हर तरह से उन्होंने बहुत काम किए हैं। उनका तो डिप्टी सेक्रेटरी, डिप्टी सीएम देना का पहले ही फिक्स था। ये वायरल एक वीडियो आके सब पूरा, अरे भाई वीडियो छोड़कर तो तुम्हारी सीआईडी है, तुम्हारी पुलिस है, ईडी है, तहकीक करा तो देख सकते हैं। देखने का नहीं, उसे आइन टाइम पर लगा के उसको पीछे कैसा रखना कर बोल के खेल खेला गया है। इसलिए मैं उनके तरफ से आपको गुजारिश करता हूँ कि हम जो है बिल्कुल होशियारी से, समझदारी से जो है हमारी कौम और मिलत के लिए काम करें। तमाम लोगों का शुक्रिया अदा करते हुए यहाँ तक आए, आप हमारी बात सुने। खबरों में अब तक के लिए बस इतना ही। फिर होगी आपसे मुलाकात, तब तक लिए नमस्कार और देखते रहिए TV22 न्यूज। ऐसे ही लेटेस्ट अपडेट पाने के लिए हमारे चैनल को सब्सक्राइब करें और तुरंत नोटिफिकेशन पाने के लिए बेल आइकन दबाना ना भूलें। यदि आप हमें फेसबुक या इंस्टा के माध्यम से देख रहे हैं तो हमारे पेज को फॉलो जरूर करें। धन्यवाद।